ಬೆಂಗಳೂರಿನ ಹೋಟೆಲ್ ಉದ್ಯಮಿದಾರರು ಭಯಪಡಬೇಡಿ, ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸುವುದಕ್ಕೆ ಕೇಂದ್ರ ಸರ್ಕಾರ ಬದ್ಧ ಇದೆ. ದೆಹಲಿಯಲ್ಲಿ ಬಿಜೆಪಿಯ ಸಂಸದೆಯಾಗಿರುವಂತಹ ಮತ್ತು ಸಚಿವರಾಗಿರುವಂತಹ ಶೋಭಾ ಕರಂದ್ಲಾಜೆ ಪ್ರತಿಕ್ರಿಯೆ ನೀಡಿದ್ದಾರೆ. ವಾರದಿಂದಾಗಿ ಸಮಸ್ಯೆ ಆಗ್ತಾ ಇದೆ, ಜನ ಸಹಕರಿಸಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಯಾರೂ ಸಹ ಗೋಡಾನಲ್ಲಿ ಸಿಲಿಂಡರ್ ಶೇಖರಣೆ ಇಟ್ಕೊಳ್ಬಾರ್ದು. ರಾಜ್ಯ ಸರ್ಕಾರ ತಂಡಗಳನ್ನು ರಚನೆ ಮಾಡಿ ಕೊರತೆ ಆಗದಂತೆ ನೋಡಿಕೊಳ್ಳಬೇಕು ಅಂತ ಮನವಿ ಮಾಡಿದ್ದಾರೆ. ಕರ್ನಾಟಕದ ಮತ್ತು ದೇಶದ ಹಲವಾರು ಭಾಗಗಳ ಸ್ಪೆಷಲಿ ಹೋಟೆಲ್ ಉದ್ಯಮದ ಭಾವನೆಗಳನ್ನು, ಅವರ ಸಮಸ್ಯೆಯನ್ನು ತಿಳಿಸಿದ್ದೀನಿ. ನಮ್ಮ ಸರ್ಕಾರ ಇವತ್ತು 33+ ಕೋಟಿ ಜನಕ್ಕೆ ಡೊಮೆಸ್ಟಿಕ್ ಆಗಿ ಮನೆಗಳಿಗೆ ಗ್ಯಾಸನ್ನು ಪೂರೈಕೆ ಮಾಡ್ತಾ ಇದೆ. ಪ್ರಪಂಚದ ಅತ್ಯಂತ ದೊಡ್ಡ ಒಂದು ಸಪ್ಲೈ ಚೈನು ಭಾರತದಲ್ಲಿ ಇದೆ. 33 ಕೋಟಿ ಜನ ಮನೆಗಳಿಗೆ ಗ್ಯಾಸ್ ಸಿಲಿಂಡರ್ ಸಪ್ಲೈ ಮಾಡೋದು ಮೊದಲ ಆದ್ಯತೆ ಅನ್ನುವಂಥದ್ದನ್ನು ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳಿದೆ. ಎರಡನೇದು, ಆಸ್ಪತ್ರೆಗಳು ಮತ್ತು ನಮ್ಮ ಇನ್ಸ್ಟಿಟ್ಯೂಷನ್ಸ್, ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್, ಇದು ಆದ್ಯತೆಯ ವಲಯ ಆಗಿದೆ. ಸಹಜವಾಗಿ ಹೋಟೆಲಲ್ಲಿ ಕೂಡ ಬಹಳ ದೊಡ್ಡ ಪ್ರಮಾಣದ ಕಾರ್ಮಿಕರು ಮತ್ತು ಸ್ಪೆಷಲಿ ಗ್ರಾಹಕರು ಡಿಪೆಂಡ್ ಆಗಿದ್ದಾರೆ. ಅದಕ್ಕೆ ಕೂಡ ವಿಶೇಷವಾದಂಥ ಒತ್ತನ್ನು ಕೊಟ್ಟು ಬರುವಂಥ ದಿನಗಳಲ್ಲಿ ಇದನ್ನು ಬಗೆಹರಿಸಕ್ಕೆ ನಾವು ವಿಶೇಷ ಯೋಜನೆಯನ್ನು ಮಾಡ್ತಾ ಇದ್ದೀವಿ. ಹಾಗೆಯೇ ಪೆಟ್ರೋಲಿಯಂ ಮಂತ್ರಿಗಳು 3 ಜನರ ಒಂದು ಇಡಿಗಳ ಕಮಿಟಿಯನ್ನು ಕೂಡ ಅವರು ಮಾಡಿದ್ದಾರೆ. ಸ್ಪೆಷಲಿ ಕಮರ್ಷಿಯಲ್ ಏನು ಸಪ್ಲೈ ಚೈನ್ ಅನ್ನು ನೋಡ್ಕೊಳ್ಳೋದಕ್ಕಾಗಿ ಅವರೊಂದು ಕಮಿಟಿಯನ್ನು ಕೂಡ ಮಾಡಿದ್ದಾರೆ. ಈ ವಿಚಾರವನ್ನು ನನ್ನ ಹತ್ರ ಇವತ್ತು ಮಾತಾಡಿದ್ರು. ಅದಕ್ಕಾಗಿ ಯಾರು ಕೂಡ ನಾವು ಪ್ಯಾನಿಕ್ ಆಗಬಾರ್ದು. ಬೆಂಗಳೂರಿನ ಎಲ್ಲ ಹೋಟೆಲ್ ಉದ್ಯಮೆದಾರರಿಗೆ ವಿನಂತಿ ಮಾಡ್ತೀನಿ, ನಿಮ್ಮ ಸಮಸ್ಯೆಯನ್ನು ಕೂಡ ಬಗೆಹರಿಸೋದಕ್ಕೆ ನಮ್ಮ ಸರ್ಕಾರ ಬದ್ಧ ಇದೆ. ಆದರೆ ಸಹಜವಾಗಿ ವಿಶ್ವದ ವಿದ್ಯಮಾನಗಳನ್ನು ನಾವೆಲ್ಲರೂ ಕೂಡ ಗಮನಿಸಬೇಕು, ಜನ ಇದರ ಜೊತೆ ಸಹಕರಿಸಬೇಕು. ಸರ್ಕಾರ ಹೊರಗಿನಲ್ಲಿ ಸಿಕ್ಕಾಕೊಂಡವರನ್ನು ತರೋದ್ರ ಬಗ್ಗೆ ಕೂಡ ವಿಶೇಷವಾದಂಥ ಕಾಳಜಿ ವಹಿಸ್ತಾ ಇದೆ. ಬೇರೆ ಬೇರೆ ಜಾಗಗಳಿಗೆ, ಸ್ಪೆಷಲಿ ಇವಾಗ ನಾನೇ ಹಲವಾರು ಜನಕ್ಕೆ ದೋಹದಿಂದ ಅವರು ಸೌದಿ ಅರೇಬಿಯಾ ಮತ್ತು ಬೇರೆ ಬೇರೆ ರೂಟ್ಗಳಲ್ಲಿ ಬಂದು ಅಲ್ಲಿಂದ ಫ್ಲೈಟ್ ಹಿಡಿದು ಭಾರತಕ್ಕೆ ಬರುವ ರೀತಿಯಲ್ಲಿ ಕೂಡ ನಾವು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.